ನಮಸ್ಕಾರ ಸ್ನೇಹಿತರೆ, ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಎಕ್ಸಾಮ್ಸ್ಗಳು ಫಾಸ್ಟ್ ಅಪ್ರೋಚ್ ಆಗ್ತಾ ಇರೋದ್ರಿಂದ ನಿಮ್ಮ ಎಕ್ಸಾಮ್ಸ್ಗಳಿಗೆ ಈ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಫಾಸ್ಟಾಗಿ ರಿವೈಸ್ ಮಾಡಿಕೊಳ್ಳಲು ಅನುಕೂಲ ಆಗುವಂತೆ ಅಕ್ಟೋಬರ್ ತಿಂಗಳಲ್ಲಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಅಂದರೆ ಅದರಲ್ಲೂ ಕೂಡ ಇಂಪಾರ್ಟೆಂಟ್ ಆದಂತಹ ಕೆಲವೊಂದಿಷ್ಟು ಟಾಪಿಕ್ಸ್ಗಳನ್ನು ಕ್ವಶನ್ ಆ್ಯಂಡ್ ಆನ್ಸರ್ ಫಾರ್ಮ್ಯಾಟ್ನಲ್ಲಿ ಪ್ರಶ್ನೋತ್ತರ ರೂಪದಲ್ಲಿ ರಿವೈಸ್ ಮಾಡ್ತಾ ಇದ್ದೇವೆ. ಸೊ ಈ ರಿವಿಷನ್ ಸಿರೀಸ್ನ ಮೊದಲನೇ ರಿವಿಷನ್ ಪ್ರಶ್ನೆ ಏನು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮೊದಲನೇ ರಿವಿಷನ್ ಪ್ರಶ್ನೆ ಏನು ಅಂತ ನೋಡೋಣ. ಈ ಅಂಕಸಮುದ್ರ ಪಕ್ಷಿ ಸಂರಕ್ಷಣಾ ಮೀಸಲು ಇತ್ತೀಚೆಗೆ ರಾಮ್ಸಾರ್ ಪಟ್ಟಿಗೆ ಸೇರಿಸಲಾಗಿದೆ. ಇದು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2, ಕರ್ನಾಟಕದ ವಿಜಯನಗರ ಜಿಲ್ಲೆಯಲ್ಲಿ ಅಂಕಸಮುದ್ರ ಬರ್ಡ್ ಸ್ಯಾಂಕ್ಚುರಿ ಲೊಕೇಟ್ ಆಗಿದೆ. ಇತ್ತೀಚೆಗೆ ಈ ವಿಜಯನಗರದಲ್ಲಿರುವಂತಹ ಅಂಕಸಮುದ್ರ ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶವನ್ನು ರಾಮ್ಸಾರ್ ಜೌಗು ಪ್ರದೇಶಗಳ ಪಟ್ಟಿಗೆ ಸೇರ್ಪಡೆಗೊಳಿಸಲಾಗಿದೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಸೊ ಆಪ್ಷನ್ 2 ಈಸ್ ರೈಟ್ ಆನ್ಸರ್. ಇತ್ತೀಚೆಗೆ ನಮ್ಮ ಕರ್ನಾಟಕದ 3 ಪ್ರಮುಖವಾದಂತಹ ತೇವಭೂಮಿಗಳು ಅಥವಾ ವೆಟ್ಲ್ಯಾಂಡ್ಸ್ಗಳನ್ನು ರಾಮ್ಸಾರ್ ಸೈಟ್ಗಳ ಪಟ್ಟಿಯಲ್ಲಿ ಇನ್ಕ್ಲೂಡ್ ಮಾಡಲಾಗಿದೆ. ಅವು ಯಾವುವು ಅಂತಂದರೆ ಈ ವಿಜಯನಗರ ಜಿಲ್ಲೆಯ ಅಂಕಸಮುದ್ರ ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶ, ಗದಗ ಜಿಲ್ಲೆಯ ಮಾಗಡಿ ಕೆರೆ, ಉತ್ತರ ಕನ್ನಡ ಜಿಲ್ಲೆಯ ಅಘನಾಶಿನಿ ನದಿ ಮುಖಜ ಪ್ರದೇಶವನ್ನು ರಾಮ್ಸಾರ್ ತಾಣಗಳ ಪಟ್ಟಿಗೆ ಸೇರ್ಪಡೆಗೊಳಿಸಲಾಗಿದೆ ಅನ್ನೋದು ಇಂಪಾರ್ಟೆಂಟ್ ಆದಂತಹ ಮಾಹಿತಿ ಆಗುತ್ತೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್. ಸೊ ನೋಟ್ ಮಾಡಿ ಇಟ್ಕೊಳ್ಳಿ. ಅದೇ ರೀತಿಯಾಗಿ 2022ನೇ ಇಸವಿಯಲ್ಲಿ ಕರ್ನಾಟಕದ ಈ ರಂಗನತಿಟ್ಟು ಪಕ್ಷಿಧಾಮವನ್ನು ಕೂಡ ಈ ರಾಮ್ಸಾರ್ ಜೌಗು ಪ್ರದೇಶಗಳ ಪಟ್ಟಿಯಲ್ಲಿ ಸೇರ್ಪಡೆಗೊಳಿಸಿ ಅವುಗಳ ಸಂರಕ್ಷಣೆಗೆ ಸಾಕಷ್ಟು ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇನ್ನು ಈ ರಾಮ್ಸಾರ್ ತಾಣಗಳು ಅಂದರೆ ಏನು ಅಂತ ತಿಳ್ಕೊಳ್ಳೋದಾದರೆ, ಜಾಗತಿಕವಾಗಿ ಈ ಜೌಗು ಪ್ರದೇಶಗಳಲ್ಲಿ ಇರುವಂತಹ ವೈವಿಧ್ಯಮಯವಾದಂತಹ ಜೀವ ಸಂಕುಲವನ್ನು ಕಾಪಾಡಿಕೊಳ್ಳುವಂತಹ ಉದ್ದೇಶದಿಂದ ಈ ವೆಟ್ಲ್ಯಾಂಡ್ಸ್ಗಳನ್ನು ಕನ್ಸರ್ವ್ ಮಾಡುವಂತಹ ಉದ್ದೇಶದಿಂದ 1971ನೇ ಇಸವಿಯಲ್ಲಿ ಇರಾನ್ ದೇಶದ ಈ ರಾಮ್ಸಾರ್ ಅನ್ನುವ ನಗರದಲ್ಲಿ ಇಂಟರ್ನ್ಯಾಷನಲ್ ವೆಟ್ಲ್ಯಾಂಡ್ ಕನ್ಸರ್ವೇಷನ್ ಸಮಾವೇಶವನ್ನು ಅಥವಾ ಕನ್ವೆನ್ಷನನ್ನು ಆಯೋಜನೆ ಮಾಡಲಾಗುತ್ತೆ. ಸೊ ಇದೇ ಒಂದು ರಾಮ್ಸಾರ್ ಕನ್ವೆನ್ಷನ್ನ ಪ್ರತಿಫಲವಾಗಿ ಅಥವಾ ಅದರ ಒಂದು ರಿಸಲ್ಟ್ ಆಗಿ ಈ ರಾಮ್ಸಾರ್ ತಾಣಗಳ ಪಟ್ಟಿಗಳನ್ನು ಜಾಗತಿಕವಾಗಿ ಗುರುತಿಸಲಾಗುತ್ತೆ. ಸೊ ಇದೇ ಒಂದು ಪಟ್ಟಿಯಲ್ಲಿ ನಮ್ಮ ಕರ್ನಾಟಕದ ಅಂಕಸಮುದ್ರ ಪಕ್ಷಿಧಾಮ, ಮಾಗಡಿ ಕೆರೆ ಮತ್ತು ಉತ್ತರ ಕನ್ನಡದ ಅಘನಾಶಿನಿ ನದಿ ಮುಖಜ ಭೂಮಿಗಳು ಕೂಡ ಸೇರ್ಪಡೆಗೊಂಡಿವೆ ಇತ್ತೀಚೆಗೆ ಅಂತ ನಾವು ಇಂಪಾರ್ಟೆಂಟ್ ಆಗಿ ನೆನ್ಪಿಟ್ಕೋಬೇಕು. ಸೊ ದ್ಯಾಟ್ ವಾಸ್ ಅಬೌಟ್ ಬ್ರೀಫ್ ಇನ್ಫಾರ್ಮೇಷನ್ ಆಫ್ ರಾಮ್ಸಾರ್ ಸೈಟ್ಸ್. ಇತ್ತೀಚೆಗೆ ಈ ಕೆಳಗಿನ ಯಾವ ದೇಶಗಳನ್ನು ವಿಶ್ವ ಆರೋಗ್ಯ ಸಂಸ್ಥೆಯ ಮೂಲಕ ಮಲೇರಿಯಾ ಮುಕ್ತ ಅಂತ ಘೋಷಣೆ ಮಾಡಲಾಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಶ್ರೀಲಂಕಾ ಮತ್ತು ಮ್ಯಾನ್ಮಾರ್, ಆಪ್ಷನ್ 2 ಉಜ್ಬೇಕಿಸ್ತಾನ್ ಮತ್ತು ಕಜಕಿಸ್ತಾನ್, ಆಪ್ಷನ್ 3 ಈಜಿಪ್ಟ್ ಅಥವಾ ಆಪ್ಷನ್ 4 ಮೇಲಿನ ಎಲ್ಲವೂ ಅಂತ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ 3. ಈಜಿಪ್ಟ್ ದೇಶವನ್ನು ಇತ್ತೀಚೆಗೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಮೂಲಕ ಅಧಿಕೃತವಾಗಿ ಸಂಪೂರ್ಣವಾಗಿ ಮಲೇರಿಯಾ ಮುಕ್ತ ದೇಶ ಅಂತ ಘೋಷಣೆ ಮಾಡಲಾಗಿದೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಸೊ ಅದೇ ರೀತಿಯಾಗಿ ಈ ಪ್ಲಾಸ್ಮೋಡಿಯಂ ಅನ್ನುವ ಪರಾವಲಂಬಿಯಿಂದ ಸೋಂಕಿತವಾದಂತಹ ಹೆಣ್ಣು ಅನಾಫಿಲಿಸ್ ಸೊಳ್ಳೆ ಕಚ್ಚುವುದರಿಂದ ಹರಡುವಂತಹ ರಕ್ತದ ಕಾಯಿಲೆಯಾಗಿ ಮಲೇರಿಯಾ ರೋಗವನ್ನು ಗುರುತಿಸಲಾಗುತ್ತೆ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಇನ್ನು ಈಜಿಪ್ಟನ್ನು ಇತ್ತೀಚೆಗೆ ವಿಶ್ವ ಆರೋಗ್ಯ ಸಂಸ್ಥೆಯ ಮೂಲಕ ಅಧಿಕೃತವಾಗಿ ಮಲೇರಿಯಾ ಮುಕ್ತ ದೇಶ ಅಂತ ಘೋಷಣೆ ಮಾಡಲಾಗಿದೆ. ಮುಂದಿನ ರಿವಿಷನ್ ಪ್ರಶ್ನೆ, ಈ ಕೆಳಗಿನ ಯಾವ ಸಚಿವಾಲಯವು ಇತ್ತೀಚೆಗೆ ಇ ಶ್ರಮ್ ಆನ್ಲೈನ್ ಪೋರ್ಟಲ್ ಅನ್ನು ಪ್ರಾರಂಭಿಸಿದೆ ಅಂತ ಪ್ರಶ್ನೆ ಇದೆ. ಸೊ ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಬಿ, ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಅನ್ನುವ ಈ ಮಿನಿಸ್ಟ್ರಿಯ ಅಡಿಯಲ್ಲಿ ಇ ಶ್ರಮ್ ಪೋರ್ಟಲ್ ಅನ್ನು ಲಾಂಚ್ ಮಾಡಲಾಗಿದೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ಮುಖ್ಯವಾಗಿ ದೇಶದಾದ್ಯಂತ ಇರುವಂತಹ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆಯನ್ನು ಒದಗಿಸುವಂತಹ ಒಂದು ಇನಿಷಿಯೇಟಿವ್ ಆಗಿ ಇ ಶ್ರಮ್ ಆನ್ಲೈನ್ ಪೋರ್ಟಲನ್ನು ಲಾಂಚ್ ಮಾಡಲಾಗಿದೆ. ಸೊ ಇದರ ಅಡಿಯಲ್ಲಿ ನೋಂದಾವಣೆ ಮಾಡಿಕೊಳ್ಳುವಂತಹ ಕಾರ್ಮಿಕರಿಗೆ ಅಥವಾ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರಿಗೆ ಸರ್ಕಾರದ ಎಲ್ಲ ಕಲ್ಯಾಣ ಪ್ರಯೋಜನಗಳನ್ನು ಅಥವಾ ಕಲ್ಯಾಣ ಯೋಜನೆಗಳ ಪ್ರಯೋಜನಗಳನ್ನು ಪಡೆದುಕೊಳ್ಳುವುದಕ್ಕೆ ಈಸಿ ಆಕ್ಸೆಸಿಬಲ್ ಆಗುವಂತೆ ಈ ಒಂದು ಒನ್ ಸ್ಟಾಪ್ ಸೊಲ್ಯೂಷನ್ ಆಗಿ ಇ ಶ್ರಮ್ ಆನ್ಲೈನ್ ಪೋರ್ಟಲ್ ಅನ್ನುವ ವೇದಿಕೆಯನ್ನು ಪ್ರಾರಂಭಿಸಲಾಗಿದೆ. 2021ರಲ್ಲಿ ಈ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದ ಅಡಿಯಲ್ಲಿ ಇ ಶ್ರಮ್ ಅನ್ನುವ
ಇನಿಷಿಯೇಟಿವನ್ನು ಪ್ರಾರಂಭಿಸಲಾಗಿತ್ತು. ಸೊ ಅದೇ ರೀತಿಯಾಗಿ ಅದನ್ನು ಡಿಜಿಟಲೀಕರಣ ಮಾಡುವಂತಹ ಒಂದು ಉದ್ದೇಶದಿಂದ ಇತ್ತೀಚೆಗೆ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದ ಮತ್ತು ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯದ ಅಡಿಯಲ್ಲಿ ಈ ಒಂದು ಆನ್ಲೈನ್ ಪೋರ್ಟಲನ್ನು ಲಾಂಚ್ ಮಾಡಲಾಗಿದೆ. ಅದರ ಹೆಸರು ಇ ಶ್ರಮ್ ಅನ್ನುವ ಪೋರ್ಟಲ್ ಆಗಿದೆ. ಇದು ಮುಖ್ಯವಾಗಿ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರಿಗೆ ಸಂಬಂಧಿಸಿದಂತಹ ಒಂದು ಸಾಮಾಜಿಕ ಭದ್ರತಾ ಯೋಜನೆಯಾಗಿದೆ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕು. ಇನ್ನು ಮುಂದಿನ ರಿವಿಷನ್ ಪ್ರಶ್ನೆ, ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆಯ ಪ್ರಧಾನ ಕಚೇರಿ ಯಾವ ನಗರದಲ್ಲಿ ಇದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ನ್ಯೂಯಾರ್ಕ್. ಆಪ್ಷನ್ಸ್ಗಳನ್ನು ನೀವು ಓದ್ಕೊಳ್ಳಿ. ಸರಿಯಾದ ಉತ್ತರ ಏನು ಅಂತಂದರೆ ಆಸ್ಟ್ರಿಯಾ ದೇಶದ ವಿಯೆನ್ನಾ ಅನ್ನುವ ನಗರದಲ್ಲಿ ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆಯ ಹೆಡ್ ಕ್ವಾರ್ಟರ್ ಅಥವಾ ಪ್ರಧಾನ ಕಚೇರಿ ಲೊಕೇಟ್ ಆಗಿದೆ. ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. ಸೊ ಅದಕ್ಕೆ ಸಂಬಂಧಿಸಿದಂಥ ಇನ್ನೊಂದು ಪ್ರಶ್ನೆ, ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಈ ಒಂದು ಸಂಸ್ಥೆಯ ಪ್ರಮುಖ ರೋಲ್ ಏನು? ವಾಟ್ ಈಸ್ ದ ಮ್ಯಾಂಡೇಟ್ ಆಫ್ ದಿಸ್ ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆ ಅಂತ ಪ್ರಶ್ನೆ ಇದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಬಿ. ಈ ಪರಮಾಣು ತಂತ್ರಜ್ಞಾನದ ಸುರಕ್ಷಿತವಾದಂತಹ ಮತ್ತು ಶಾಂತಿಯುತವಾದಂತಹ ಬಳಕೆಯನ್ನು ಉತ್ತೇಜನ ಮಾಡುವಂತಹ ಉದ್ದೇಶದಿಂದ ಈ ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆ ಏನಿದೆ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಸುಮಾರು 178 ಸದಸ್ಯ ರಾಷ್ಟ್ರಗಳನ್ನು ಹೊಂದಿರುವಂತಹ ಈ ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆಯ ಹೆಡ್ ಕ್ವಾರ್ಟರ್ ಅಥವಾ ಮುಖ್ಯ ಕಚೇರಿ ಆಸ್ಟ್ರಿಯಾ ದೇಶದ ವಿಯೆನ್ನಾ ಅನ್ನುವ ನಗರದಲ್ಲಿ ಲೊಕೇಟ್ ಆಗಿದೆ. ಸೊ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ. ಇದು ಮುಖ್ಯವಾಗಿ ಜಾಗತಿಕವಾಗಿ ಈ ಪರಮಾಣು ವಿಜ್ಞಾನ ಮತ್ತು ತಂತ್ರಜ್ಞಾನದ ಸುರಕ್ಷಿತ ಮತ್ತು ಶಾಂತಿಯುತ ಬಳಕೆಯನ್ನು ಉತ್ತೇಜಿಸುವಂತಹ ಗುರಿಯನ್ನು ಹೊಂದಿದೆ. ಸೊ ಇತ್ತೀಚೆಗೆ 2024ರ ಹವಾಮಾನ ಬದಲಾವಣೆ ಮತ್ತು ಪರಮಾಣು ಶಕ್ತಿ ಅನ್ನುವ ವರದಿಯನ್ನು ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಮೂಲಕ ಪಬ್ಲಿಷ್ ಮಾಡಲಾಯಿತು. ಇದರಲ್ಲಿ ಮುಖ್ಯವಾಗಿ ಪರಮಾಣು ಶಕ್ತಿಯನ್ನು ಎಕ್ಸ್ಪಾನ್ಷನ್ ಮಾಡುವಂಥ ಉದ್ದೇಶದಿಂದ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂಥ ಹೂಡಿಕೆಯನ್ನು ಮಾಡುವಂಥ ಅವಶ್ಯಕತೆ ಇದೆ ಅಂತ ಇದು ಹೈಲೈಟ್ ಮಾಡ್ತಾ ಇದೆ, ಎತ್ತಿ ತೋರಿಸ್ತಾ ಇದೆ ಅಂತ ಈ ರಿಪೋರ್ಟ್ನಲ್ಲಿ ಇಂಪಾರ್ಟೆಂಟ್ ಆಗಿ ಮೆನ್ಷನ್ ಮಾಡಲಾಗಿದೆ. ಸೊ ಇದು ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಮತ್ತು ಸೆಕ್ಯೂರಿಟಿ ಕೌನ್ಸಿಲ್ ಎರಡಕ್ಕೂ ಕೂಡ ರಿಪೋರ್ಟ್ ಮಾಡುವಂತಹ ಒಂದು ಪ್ರಮುಖ ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆ ಅಥವಾ ಈ ಒಂದು ಆರ್ಗನೈಸೇಷನ್ ಆಗಿದೆ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕು. ಅಮೃತ್ ಭಾರತ್ ಸ್ಟೇಷನ್ ಅನ್ನುವ ಯೋಜನೆಯ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2. ಇದು ಭಾರತದಲ್ಲಿ ರೈಲು ನಿಲ್ದಾಣಗಳ ದೀರ್ಘಾವಧಿಯ ಅಭಿವೃದ್ಧಿ ಯೋಜನೆ ಆಗಿದೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಸೊ ಆಪ್ಷನ್ 2 ಈಸ್ ರೈಟ್ ಆನ್ಸರ್. ಈ ಅಮೃತ್ ಭಾರತ್ ಸ್ಟೇಷನ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ಭಾರತದ ಈ ರೈಲು ನಿಲ್ದಾಣಗಳನ್ನು ಆಧುನೀಕರಣಗೊಳಿಸುವಂತಹ ನಿಟ್ಟಿನಲ್ಲಿ ದೀರ್ಘಾವಧಿಯ ಒಂದು ವಿಷನ್ನೊಂದಿಗೆ ನಿಲ್ದಾಣಗಳನ್ನು ಹೆಚ್ಚು ಅಭಿವೃದ್ಧಿಗೊಳಿಸುವಂತಹ ಒಂದು ಲಾಂಗ್ ಟರ್ಮ್ ಟಾರ್ಗೆಟ್ ಆಗಿ ಅಮೃತ್ ಭಾರತ್ ಸ್ಟೇಷನ್ ಯೋಜನೆಯನ್ನು ಕೇಂದ್ರ ರೈಲ್ವೆ ಸಚಿವಾಲಯದ ಮೂಲಕ ಪ್ರಾರಂಭ ಮಾಡಲಾಗಿದೆ. ಸೊ ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ ಭಾರತದಾದ್ಯಂತ ಈ ರೈಲ್ವೆ ನಿಲ್ದಾಣಗಳನ್ನು ಮಾಡರ್ನೈಸ್ ಮಾಡುವಂತಹ ನಿಟ್ಟಿನಲ್ಲಿ ಪ್ರಮುಖವಾದಂತಹ ಮೂಲ ಸೌಕರ್ಯಗಳನ್ನು ಒದಗಿಸುವಂತಹ ಒಂದು ನೀತಿ ಆಗಿದೆ ಅಂತ ನಾವಿಲ್ಲಿ ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇನ್ನು ಈ ಅಮೃತ್ ಭಾರತ್ ಸ್ಟೇಷನ್ ಯೋಜನೆಯ ಅಡಿಯಲ್ಲಿ ಕಾರ್ಯಗತಗೊಳಿಸಲಾಗ್ತಾ ಇರುವಂತಹ ಅಥವಾ ಇಂಪ್ಲಿಮೆಂಟ್ ಮಾಡ್ತಾ ಇರುವಂತಹ ಪ್ರಮುಖ ಇನ್ಫ್ರಾಸ್ಟ್ರಕ್ಚರ್ ಯೋಜನೆಗಳು ಏನು ಅಂತಂದರೆ ಭವಿಷ್ಯದಲ್ಲಿ ಈ ರೈಲ್ವೆ ಸ್ಟೇಷನ್ಸ್ಗಳಲ್ಲಿ ರೂಫ್ ಪ್ಲಾಜಾವನ್ನು ಪ್ರಾರಂಭ ಮಾಡುವುದು, ಉಚಿತ ವೈಫೈಯನ್ನು ವಿತರಣೆ ಮಾಡುವಂತಹ ನಿಟ್ಟಿನಲ್ಲಿ ಅಗತ್ಯವಾದಂತಹ 5G ಮೊಬೈಲ್ ಟವರ್ಗಳಿಗೆ ಸ್ಥಳಾವಕಾಶವನ್ನು ಒದಗಿಸಿಕೊಡುವುದಾಗಿರ್ಬೋದು, ರಸ್ತೆಗಳ ಅಗಲೀಕರಣ ಆಗಿರ್ಬೋದು, ರೈಲ್ವೆ ಸ್ಟೇಷನ್ಸ್ಗಳಲ್ಲಿ ಅನಗತ್ಯವಾದಂತಹ ಈ ರಚನೆಗಳನ್ನು ತೆಗೆದುಹಾಕುವುದರ ಮೂಲಕ ಈಸಿ ಆಕ್ಸೆಸಿಬಿಲಿಟಿಯನ್ನು ಪ್ರಯಾಣಿಕರಿಗೆ ಒದಗಿಸುವಂತಹ ಒಂದು ನಿಟ್ಟಿನಲ್ಲಿ ಕೆಲಸಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಅಷ್ಟೇ ಅಲ್ಲದೆ ಈ ಸರಿಯಾದಂತಹ ಡಿಸ್ಪ್ಲೇ ಬೋರ್ಡ್ಸ್ಗಳನ್ನು ರೂಪಿಸುವುದಾಗಿರ್ಬೋದು, ಫುಟ್ಪಾತ್ಗಳನ್ನು ಪ್ರಾರಂಭಿಸುವುದು ಅಥವಾ ನಿರ್ಮಾಣ ಮಾಡುವುದಾಗಿರ್ಬೋದು, ಪಾರ್ಕಿಂಗ್ ಲಾಟ್ಸ್ಗಳನ್ನು ಮತ್ತು ಸುಧಾರಿತವಾದಂತಹ ಬೆಳಕಿನ ವ್ಯವಸ್ಥೆಯನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ಈ ಅಮೃತ್ ಭಾರತ್ ಸ್ಟೇಷನ್ ಯೋಜನೆ ಏನಿದೆ ಸಾಕಷ್ಟು ಅನುಕೂಲವನ್ನು ಮಾಡಿಕೊಡಲಿದೆ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕು. ಅಷ್ಟೇ ಅಲ್ಲದೆ ಸುಮಾರು 700ರಿಂದ 800 ಮಿಲಿಮೀಟರ್ ಎತ್ತರದ ಎಲಿವೇಟೆಡ್ ಪ್ಲಾಟ್ಫಾರ್ಮ್ಸ್ಗಳನ್ನು ಕೂಡ ಸ್ಥಾಪನೆ ಮಾಡುವುದು ಮತ್ತು ಈ ಅಂಗವಿಕಲರಿಗೆ ಈಸಿಯಾಗಿ ಪ್ರವೇಶವನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸುವಂತಹ ಸಾಕಷ್ಟು ಕ್ರಮಗಳನ್ನು ಅಮೃತ್ ಭಾರತ್ ಸ್ಟೇಷನ್ ಯೋಜನೆಯ ಅಡಿಯಲ್ಲಿ
ಕೈಗೊಳ್ಳಲಾಗ್ತಾ ಇದೆ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕು. ಮಾನವನ ಕಣ್ಣುಗಳಲ್ಲಿರುವಂತಹ ಕಾರ್ನಿಯಾ ಅನ್ನುವ ಈ ಭಾಗದ ಮುಖ್ಯ ಕಾರ್ಯ ಏನು? ವಾಟ್ ಈಸ್ ದ ಫಂಕ್ಷನ್ ಆಫ್ ಕಾರ್ನಿಯಾ ಇನ್ ದ ಐಸ್ ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಕಣ್ಣೀರು ಉತ್ಪಾದಿಸಲು, ಆಪ್ಷನ್ ಬಿ ಬೆಳಕನ್ನು ವಕ್ರೀಭವನಗೊಳಿಸಲು, ಅಥವಾ ಆಪ್ಷನ್ ಸಿ ರೆಟಿನಾವನ್ನು ರಕ್ಷಿಸಲು, ಅಥವಾ ಆಪ್ಷನ್ ಡಿ ಕಣ್ಣಿನ ಒತ್ತಡವನ್ನು ನಿಯಂತ್ರಿಸಲು ಅಂತ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ ಬಿ. ಮಾನವನ ಕಣ್ಣುಗಳ ಮೇಲೆ ಬೀಳುವಂತಹ ಬೆಳಕನ್ನು ವಕ್ರೀಭವನ ಮಾಡುವುದರ ಮೂಲಕ ನಿಯಂತ್ರಿಸುವುದು ಮತ್ತು ಯಾವುದೇ ಒಂದು ನಿರ್ದಿಷ್ಟ ವಸ್ತುವನ್ನು ಆ ವಸ್ತುವಿನ ಮೇಲೆ ಫೋಕಸನ್ನು ಮಾಡುವಂತಹ ನಿಟ್ಟಿನಲ್ಲಿ ಸಹಾಯಕಾರಿಯಾಗಿ ಕಾರ್ಯನಿರ್ವಹಿಸುವಂತಹ ಒಂದು ಕಣ್ಣಿನ ಅಂಗ ಅಥವಾ ಭಾಗ ಯಾವುದು ಅಂತಂದರೆ ಕಾರ್ನಿಯಾ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಈ ಇಮೇಜ್ನಲ್ಲಿ ಅಬ್ಸರ್ವ್ ಮಾಡ್ಬೋದು. ಕಣ್ಣಿನ ಈ ಒಂದು ಹೊರಚಾಚಿಕೊಂಡಿರುವಂತಹ ಭಾಗವನ್ನು ಕಾರ್ನಿಯಾ ಅಂತ ಗುರುತಿಸಲಾಗುತ್ತದೆ. ಬೆಳಕಿನ ವಕ್ರೀಭವನವನ್ನು ನಿಯಂತ್ರಿಸುವುದರ ಮೂಲಕ UV ಕಿರಣಗಳಿಂದ ರಕ್ಷಣೆ ಮಾಡುವಂತಹ ಒಂದು ಪ್ರಮುಖ ಕಣ್ಣಿನ ಭಾಗ ಕಾರ್ನಿಯಾ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದಾಗಿದೆ. ಮುಂದಿನ ರಿವಿಷನ್ ಪ್ರಶ್ನೆ, ಈ ಕೆಳಗಿನ ಯಾವ ನದಿಗಳು ಕಪ್ಪು ಸಮುದ್ರಕ್ಕೆ ಹರಿಯುತ್ತವೆ ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಅಮೆಜಾನ್, ಆಪ್ಷನ್ ಬಿ ಮಿಸಿಸಿಪ್ಪಿ, ಆಪ್ಷನ್ ಸಿ ಡಾನ್ಯೂಬ್ ನದಿ, ಅಥವಾ ಆಪ್ಷನ್ ಡಿ ನೈಲ್ ನದಿ ಅಂತ ಇದೆ. ಸೊ ಆಪ್ಷನ್ಸ್ಗಳನ್ನು ನೋಡ್ತಾ ಇದ್ದರೆ ಇವುಗಳನ್ನು ಎಲಿಮಿನೇಟ್ ಮಾಡುವಂತಹ ಚಾನ್ಸಸ್ ಇದೆ. ಮೊದಲಿಗೆ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗಿರೋದೇನು ಅಂತಂದರೆ, ಕಪ್ಪು ಸಮುದ್ರ ಎಲ್ಲಿದೆ ಅಂತ ರಿಕಾಲ್ ಮಾಡ್ಕೊಳ್ಳಿ. ಇದು ಯುರೋಪ್ ಮತ್ತು ಏಷ್ಯಾದ ನಡುವೆ ಇರುವಂತಹ ಒಂದು ಪ್ರಮುಖ ವಾಟರ್ ಬಾಡಿ, ದ್ಯಾಟ್ ಈಸ್ ಬ್ಲ್ಯಾಕ್ ಸಿ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಏಷ್ಯಾ ಮತ್ತು ಯುರೋಪ್ ಮಧ್ಯೆ ಇರುವುದರಿಂದ ಈ ಅಮೆಜಾನ್ ನದಿ ಎಲ್ಲಿ ಬರುತ್ತೆ? ದಕ್ಷಿಣ ಅಮೆರಿಕಾ ಖಂಡದಲ್ಲಿ. ಸೊ ಇದು ಎಲಿಮಿನೇಟ್ ಆಗುತ್ತೆ. ಮುಂದೆ ಆಪ್ಷನ್ ಬಿ ಮಿಸಿಸಿಪ್ಪಿ ನದಿ ಅಂತ, ಇದು ಅಮೆರಿಕಾದಲ್ಲಿ ಬರುವಂತಹ ನದಿಯಾಗಿದೆ. ಇದು ಕೂಡ ಯುರೋಪ್ ಏಷ್ಯಾದಲ್ಲಿ ಬರೋಲ್ಲ. ಅದೇ ರೀತಿಯಾಗಿ ನೈಲ್ ನದಿ ಎಲ್ಲಿದೆ ಅಂತ ನಮಗೆಲ್ಲ ಗೊತ್ತು. ಇದು ಆಫ್ರಿಕಾ ಖಂಡದಲ್ಲಿ ಈಜಿಪ್ಟ್ನ ಮೂಲಕ ಹರಿದು ಮೆಡಿಟರೇನಿಯನ್ ಸಮುದ್ರವನ್ನು ಸೇರುವಂತಹ ನದಿಯಾಗಿದೆ. ಜಗತ್ತಿನ ಅತಿ ಉದ್ದವಾದಂತಹ ನದಿ ಅಂತ ನಾವು ಇದರ ಬಗ್ಗೆ ಸಾಕಷ್ಟು ಬಾರಿ ಓದಿರ್ತೇವೆ. ಸೊ ಇದನ್ನು ಕೂಡ ಎಲಿಮಿನೇಟ್ ಮಾಡಿಬಿಡಿ. ಉಳಿದಂತಹ ಆಪ್ಷನ್ ಯಾವುದು ಅಂತಂದರೆ ಆಪ್ಷನ್ ಸಿ ಡಾನ್ಯೂಬ್ ನದಿ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. ಕಪ್ಪು ಸಮುದ್ರಕ್ಕೆ ಹರಿಯುವಂತಹ ಪ್ರಮುಖ ನದಿಗಳು ಯಾವುವು ಅಂತಂದರೆ ರೊಮೇನಿಯಾದ ಮೂಲಕ ಹರಿಯುವಂತಹ ಈ ಡಾನ್ಯೂಬ್ ಅನ್ನುವ ನದಿ ರೊಮೇನಿಯಾದ ಮೂಲಕ, ಅದೇ ರೀತಿಯಾಗಿ ಯುಕ್ರೇನ್ನ ಮೂಲಕ ಹರಿಯುವಂತಹ ನೈಪರ್ ಅನ್ನುವ ನದಿ ಏನಿದೆ, ಈ ಎರಡು ಪ್ರಮುಖ ನದಿಗಳು ಕಪ್ಪು ಸಮುದ್ರವನ್ನು ಸೇರುವಂತಹ ಸಿಹಿ ನೀರನ್ನು ಒದಗಿಸುವಂತಹ ನದಿಗಳಾಗಿವೆ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಮುಂದಿನ ರಿವಿಷನ್ ಪ್ರಶ್ನೆ, ರಾಜಾಜಿ ಟೈಗರ್ ರಿಸರ್ವ್ ಭಾರತದ ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಹಿಮಾಚಲ್ ಪ್ರದೇಶ್, ಆಪ್ಷನ್ ಬಿ ಉತ್ತರಾಖಂಡ್, ಆಪ್ಷನ್ ಸಿ ಉತ್ತರ ಪ್ರದೇಶ್, ಅಥವಾ ಆಪ್ಷನ್ ಡಿ ಸಿಕ್ಕಿಂ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಆಪ್ಷನ್ ಬಿ. ಉತ್ತರಾಖಂಡದಲ್ಲಿ ರಾಜಾಜಿ ಟೈಗರ್ ರಿಸರ್ವ್ ಲೊಕೇಟ್ ಆಗಿದೆ. ರಾಜಾಜಿ ಹುಲಿ ಸಂರಕ್ಷಿತ ಪ್ರದೇಶ ಲೊಕೇಟ್ ಆಗಿದೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ನಮ್ಮ ಸ್ವತಂತ್ರ ಹೋರಾಟಗಾರರಾಗಿರುವಂತಹ ಸಿ ರಾಜಗೋಪಾಲಾಚಾರಿ ಅವರ, ಭಾರತ ರತ್ನ ರಾಜಗೋಪಾಲಾಚಾರಿ ಅವರ ಸ್ಮರಣಾರ್ಥವಾಗಿ ಶಿವಾಲಿಕ್ ಶ್ರೇಣಿಯಲ್ಲಿರುವಂತಹ ಈ ಒಂದು ಟೈಗರ್ ರಿಸರ್ವ್ಗೆ ರಾಜಾಜಿ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಹೆಸರನ್ನು ಇರಿಸಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಈ ಮೂನ್ ಲ್ಯಾಂಡಿಂಗ್ ಮಿಷನ್ ಸ್ಲಿಮ್ ಅನ್ನುವ ಈ ಹೆಸರಿನ ಬಾಹ್ಯಾಕಾಶ ನೌಕೆಯನ್ನು ಈ ಕೆಳಗಿನ ಯಾವ ಸ್ಪೇಸ್ ಇನ್ಸ್ಟಿಟ್ಯೂಷನ್ ಅಥವಾ ಬಾಹ್ಯಾಕಾಶ ಸಂಸ್ಥೆಯ ಮೂಲಕ ಉಡಾವಣೆ ಮಾಡಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 1 ಜಪಾನಿನ ಬಾಹ್ಯಾಕಾಶ ಸಂಸ್ಥೆಯಾದಂತಹ ಜಾಕ್ಸಾದಿಂದ ಸ್ಲಿಮ್ ಅಂತಂದರೆ ಸ್ಮಾರ್ಟ್ ಲ್ಯಾಂಡರ್ ಫಾರ್ ಇನ್ವೆಸ್ಟಿಗೇಟಿಂಗ್ ಮೂನ್, ಚಂದ್ರನನ್ನು ಇನ್ವೆಸ್ಟಿಗೇಟ್ ಮಾಡುವಂತಹ ಅನ್ವೇಷಣೆ ಮಾಡುವಂತಹ ಉದ್ದೇಶದಿಂದ ಈ ಸ್ಲಿಮ್ ಮಿಷನ್ ಅನ್ನು ಲಾಂಚ್ ಮಾಡಲಾಗಿದೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಈ ಇಂಟರ್ನ್ಯಾಷನಲ್ ಸ್ಪೇಸ್ ಪ್ರೋಗ್ರಾಮ್ಗಳಿಗೆ ಸಂಬಂಧಿಸಿದಂತೆ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಲಾಗ್ತಾ ಇದೆ. ಈ ಆದಿತ್ಯ L1 ಬಗ್ಗೆ ಕೂಡ ಸಾಕಷ್ಟು ಎರಡು ಪ್ರಶ್ನೆಗಳನ್ನು ಇತ್ತೀಚೆಗೆ ಕ್ಯಾನ್ಸಲ್ ಆದಂತಹ KS ಎಕ್ಸಾಮ್ನಲ್ಲಿ ಕೂಡ, ಪ್ರಿಲಿಮ್ಸ್ ಎಕ್ಸಾಮ್ನಲ್ಲಿ ಕೂಡ ಕೇಳಿದರು. ಸೊ ಹೀಗಾಗಿ ಈ ಬಾಹ್ಯಾಕಾಶ ನೌಕೆಗಳ ಉಡಾವಣೆಗೆ ಸಂಬಂಧಿಸಿದಂತೆ ನಾವು ಸಾಕಷ್ಟು ಅವೇರ್ ಆಗಿರುವುದು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಸಾಕಷ್ಟು ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಸೊ ಸದ್ಯಕ್ಕೆ ಈ ಸ್ಲಿಮ್ ಅನ್ನುವ ಮೂನ್ ಲ್ಯಾಂಡಿಂಗ್ ಮಿಷನ್ ಕುರಿತಾಗಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಆಗಲೇ ತಿಳಿಸಿದ ಹಾಗೆ ಜಪಾನಿನ ಬಾಹ್ಯಾಕಾಶ ಸಂಸ್ಥೆಯಾದಂತಹ ಜಪಾನ್ ಏರೋಸ್ಪೇಸ್ ಎಕ್ಸ್ಪ್ಲೋರೇಷನ್ ಏಜೆನ್ಸಿ ಅಥವಾ ಇನ್ ಶಾರ್ಟ್ ಜಾಕ್ಸಾ ಅಂತ ನಾವು ನೆನ್ಪಿಟ್ಕೋಬೇಕು. 2023ನೇ ಇಸವಿಯಲ್ಲಿ
ಸ್ಲಿಮ್ ಅನ್ನುವ ಹೆಸರಿನ ಸ್ಮಾರ್ಟ್ ಲ್ಯಾಂಡರ್ ಇನ್ವೆಸ್ಟಿಗೇಟಿಂಗ್ ಮೂನ್ ಅನ್ನುವ ಈ ಒಂದು ಮಿಷನ್ ಅನ್ನ ಲಾಂಚ್ ಮಾಡಲಾಗಿತ್ತು. ಇದರ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಈ ಚಂದ್ರನ ಮೇಲ್ಮೈಯನ್ನ ಅಧ್ಯಯನ ಮಾಡುವಂತಹ ಉದ್ದೇಶದಿಂದ ಈ ಬಾಹ್ಯಾಕಾಶ ನೌಕೆಯ ಹೆಸರು ಸ್ಲಿಮ್ ಅನ್ನುವ ಈ ಒಂದು ನೌಕೆಯನ್ನ ಉಡಾವಣೆ ಮಾಡಲಾಗಿತ್ತು. ಅಷ್ಟೇ ಅಲ್ಲದೆ H-2A ಅನ್ನುವ ರಾಕೆಟ್ನ ಸಹಾಯದಿಂದ ನೆಕ್ಸ್ಟ್ ಜನರೇಷನ್ ಎಕ್ಸ್ರೇ ಬಾಹ್ಯಾಕಾಶ ದೂರದರ್ಶಕವಾದಂತಹ XRISM ಅನ್ನುವ ಈ ಒಂದು ಟೆಲಿಸ್ಕೋಪ್ ಅನ್ನ ಕೂಡ ಲಾಂಚ್ ಮಾಡಲಾಗಿತ್ತು ಇದೇ ಒಂದು ಬಾಹ್ಯಾಕಾಶ ನೌಕೆಯ ಜೊತೆಗೆ. ಸೊ ಟೋಟಲ್ ಆಗಿ ಕನ್ಸಿಡರ್ ಮಾಡೋದಾದ್ರೆ ಈ ಸ್ಲಿಮ್ ಅನ್ನುವ ಹೆಸರಿನ ಬಾಹ್ಯಾಕಾಶ ನೌಕೆ ಮತ್ತು 2 ಪ್ರಮುಖವಾದಂತಹ ರೋವರ್ಗಳು ಅಂದ್ರೆ ಲೂನಾರ್ ಎಕ್ಸ್ಕರ್ಷನ್ ವೆಹಿಕಲ್ LEV-1 ಮತ್ತು LEV-2 ಅನ್ನುವ ಈ 2 ರೋವರ್ಗಳನ್ನ ಒಳಗೊಂಡಂತೆ 2023ನೇ ಇಸವಿಯಲ್ಲಿ ಸ್ಲಿಮ್ ಅನ್ನುವ ಮಿಷನ್ ಅನ್ನ ಜಪಾನ್ನ ಈ ಜಾಕ್ಸಾ ಅನ್ನುವ ಸಂಸ್ಥೆಯ ಮೂಲಕ ಉಡಾವಣೆ ಮಾಡಲಾಗಿತ್ತು. ಆಗಲೇ ತಿಳಿಸಿದ ಹಾಗೆ ಈ ಚಂದ್ರನ ಮೇಲೆ ಲ್ಯಾಂಡಿಂಗ್ ಮಾಡುವುದರ ಮೂಲಕ ಚಂದ್ರನ ಮೇಲ್ಮೆಯನ್ನ ಅಧ್ಯಯನ ಮಾಡುವುದು ಮತ್ತು ಅಲ್ಲಿನ ವಾತಾವರಣದ ತಾಪಮಾನವನ್ನ ಗ್ರಹಿಸಿ ಅಲ್ಲಿನ ರೇಡಿಯೇಷನ್ಸ್ಗಳನ್ನು ವಿಕಿರಣಗಳನ್ನು ರೀಡಿಂಗ್ ಅನ್ನ ತೆಗೆದುಕೊಂಡು ಚಂದ್ರನ ಈ ಮೇಲ್ಮೈ ಅಷ್ಟೇ ಅಲ್ಲದೆ ಒಳಪದರವನ್ನ ಅಂದರೆ ಮ್ಯಾಂಟಲ್ ಅನ್ನ ಕೂಡ ಅಧ್ಯಯನ ಮಾಡುವಂತಹ ಗುರಿಯನ್ನ ಈ ಸ್ಲಿಮ್ ಅನ್ನುವ ಮಿಷನ್ ಹೊಂದಿದೆ ಅಂತ ನಾವು ಇಲ್ಲಿ ಅಬ್ಸರ್ವ್ ಮಾಡಬೇಕು. ಈ ಒಂದು ಮ್ಯಾಪ್ನಲ್ಲಿ ಕರೆಕ್ಟಾಗಿ ಇಮೇಜ್ನಲ್ಲಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಭೂಮಿಯಿಂದ ಉಡಾವಣೆ ಮಾಡಲಾದಂತಹ ಈ ಮಿಷನ್ ಅಥವಾ ಸ್ಲಿಮ್ ಮಿಷನ್ ಮೂಲಕ ಒಂದು XRISM ಅನ್ನುವ ಟೆಲಿಸ್ಕೋಪ್ ಅನ್ನ ಉಡಾವಣೆ ಮಾಡಲಾಗ್ತಾ ಇದೆ. ಟೆಲಿಸ್ಕೋಪ್ ಅನ್ನ ಅಬ್ಸರ್ವ್ ಮಾಡಬಹುದು. ಸೊ ಈ ಸ್ಲಿಮ್ ಮಿಷನ್ ಲ್ಯಾಂಡಿಂಗ್ ಆದ್ಮೇಲೆ ಚಂದ್ರನ ಮೇಲೆ ಲ್ಯಾಂಡಿಂಗ್ ಆದ್ಮೇಲೆ ಅದರಲ್ಲಿರುವಂತಹ 2 LEV-1 LEV-2 ಅನ್ನುವ 2 ರೋವರ್ಗಳ ಸಹಾಯದಿಂದ ಆ ಚಂದ್ರನ ಮೇಲ್ಮೆಯನ್ನ ಅಧ್ಯಯನ ಮಾಡಲಾಗುವುದು ಅಂತ ನಾವು ಅಬ್ಸರ್ವ್ ಮಾಡಬೇಕು. ಕಳೆದ ವರ್ಷ ಸುಮಾರು 590 kg ತೂಕವಿರುವಂತಹ ಈ ಸ್ಲಿಮ್ ಮಿಷನ್ ಅನ್ನ 2023ನೇ ಇಸವಿಯಲ್ಲಿ ಜಾಕ್ಸಾದಿಂದ ಲಾಂಚ್ ಮಾಡಲಾಗಿತ್ತು ಅನ್ನೋದು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಸಾಕಷ್ಟು ಮಹತ್ವದ ಪಾತ್ರವನ್ನ ಅಥವಾ ಇಂಪಾರ್ಟೆಂಟ್ ಆದಂತಹ ಮಾಹಿತಿ ಆಗುತ್ತೆ. ಸೊ ಈ ಜಾಕ್ಸಾ ಅಂತಂದ್ರೆ ಜಪಾನಿನ ಬಾಹ್ಯಾಕಾಶ ಸಂಸ್ಥೆ ಅಂತ ನೆನ್ಪಿಟ್ಕೊಳ್ಳಿ. ಪ್ರಧಾನಮಂತ್ರಿ ಯಶಸ್ವಿ ಅನ್ನುವ ಯೋಜನೆಯ ಬಗ್ಗೆ ಪ್ರಶ್ನೆ ಇದೆ. ಇದರ ಮುಖ್ಯ ಉದ್ದೇಶ ಏನು? ವಾಟ್ ಈಸ್ ದ ಮೇನ್ ಪರ್ಪಸ್ ಆಫ್ ಪ್ರಧಾನ ಮಂತ್ರಿ ಯಶಸ್ವಿ ಸ್ಕೀಮ್ ಅಂತ ಇದೆ. ಆಪ್ಷನ್ ಎ ಕ್ರೀಡೆಗಳನ್ನು ಉತ್ತೇಜಿಸಲು, ಆಪ್ಷನ್ ಬಿ ಆಪ್ಷನ್ಸ್ಗಳನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಬಿ. ಈ OBC ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸ್ ಮತ್ತು ಡಿನೋಟಿಫೈಡ್ ಟ್ರೈಬಲ್ ಕ್ಲಾಸ್ ಈ ರೀತಿಯಾದಂತಹ 3 ಪ್ರಮುಖವಾದಂತಹ ವರ್ಗಗಳಿಗೆ ಸಂಬಂಧಿಸಿದಂತಹ ಸಮುದಾಯಗಳಿಗೆ ಸಂಬಂಧಿಸಿದಂತಹ ವಿದ್ಯಾರ್ಥಿಗಳನ್ನು ಶೈಕ್ಷಣಿಕವಾಗಿ ಉತ್ತೇಜಿಸುವಂತಹ ಪ್ರೋತ್ಸಾಹಿಸುವಂತಹ ಉದ್ದೇಶದಿಂದ ಸ್ಕಾಲರ್ಶಿಪ್ ನೀಡುವಂತಹ ಅಥವಾ ವಿದ್ಯಾರ್ಥಿ ವೇತನವನ್ನು ನೀಡುವಂತಹ ಒಂದು ಪ್ರಮುಖ ಸ್ಕೀಮ್ ಯಾವುದು ಅಂತಂದ್ರೆ ಪ್ರಧಾನಮಂತ್ರಿ ಯಶಸ್ವಿ ಯೋಜನೆ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕು. ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ಮುಂದಿನ ರಿವಿಷನ್ ಪ್ರಶ್ನೆ, ಪ್ರಧಾನಮಂತ್ರಿ ಯಶಸ್ವಿ ಯೋಜನೆಯ ಅನುಷ್ಠಾನ ಮಾಡ್ತಾ ಇರುವಂತಹ ಸಂಸ್ಥೆ ಯಾವುದು ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಏನು ಅಂತಂದ್ರೆ ಆಪ್ಷನ್ ಸಿ, ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ ಡಿಪಾರ್ಟ್ಮೆಂಟ್ ಅಥವಾ ಕೇಂದ್ರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆಯ ಮೂಲಕ ಪ್ರಧಾನಮಂತ್ರಿ ಯಶಸ್ವಿ ಯೋಜನೆಯ ಅನುಷ್ಠಾನವನ್ನು ಕೈಗೊಳ್ಳಲಾಗ್ತಾ ಇದೆ ಅಂತ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಸೊ ಇದರ ಬಗ್ಗೆ ಇನ್ನು ಸ್ವಲ್ಪ ಮಾಹಿತಿಗಳನ್ನು ರಿವೈಸ್ ಮಾಡ್ಕೊಳ್ಳೋದಾದ್ರೆ, ಈ ಇತರ ಹಿಂದುಳಿದ ವರ್ಗಗಳ, ಆರ್ಥಿಕವಾಗಿ ಹಿಂದುಳಿದ ವರ್ಗಗಳು ಮತ್ತು ಡಿನೋಟಿಫೈಡ್ ಬುಡಕಟ್ಟುಗಳು, ಸೊ ಈ ರೀತಿಯಾಗಿ 3 ಪ್ರಮುಖ ಸಮುದಾಯಗಳಿಗೆ ಸಂಬಂಧಿಸಿದಂತಹ ವಿದ್ಯಾರ್ಥಿಗಳ ಶಿಕ್ಷಣವನ್ನು ಉತ್ತೇಜಿಸುವಂತಹ ಪ್ರೋತ್ಸಾಹಿಸುವಂತಹ ಉದ್ದೇಶದಿಂದ ಈ ವಿದ್ಯಾರ್ಥಿ ವೇತನವನ್ನು ನೀಡುವಂತಹ ಸ್ಕಾಲರ್ಶಿಪ್ ಅನ್ನು ನೀಡುವಂತಹ ಒಂದು ಯೋಜನೆ ಪ್ರಧಾನಮಂತ್ರಿ ಯಶಸ್ವಿ ಯೋಜನೆ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕು. ಸೊ ಇದರ ಮೂಲಕ ವಿದ್ಯಾರ್ಥಿಗಳು ಹಣಕಾಸಿನ ಅಡೆತಡೆಗಳನ್ನು ಎದುರಿಸ್ತಾ ಇದ್ರೆ ಆ ಒಂದು ಸಮಸ್ಯೆಗಳನ್ನು ಬಗೆಹರಿಸುವಂತಹ ನಿಟ್ಟಿನಲ್ಲಿ ಈ ಸ್ಕಾಲರ್ಶಿಪ್ ಸಾಕಷ್ಟು ಸಹಾಯಕಾರಿ ಆಗಲಿದೆ ಅಂತ ನಾವು ಅಬ್ಸರ್ವ್ ಮಾಡಬೇಕು. ಸೊ ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ, SC/ST ಕ್ಯಾಟಗರಿ ಬರೋದಿಲ್ಲ. ಇದರಲ್ಲಿ ಕೇವಲ ಹಿಂದುಳಿದ ವರ್ಗಗಳು ಅಂದರೆ OBC, ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸ್ ಮತ್ತು ಡಿನೋಟಿಫೈಡ್ ಬುಡಕಟ್ಟುಗಳು. ಡಿನೋಟಿಫೈಡ್ ಅಂದರೆ ಏನು ಅಂತ ಕೂಡ ನಾವು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಮುಂದಿನ ರಿವಿಷನ್ ಪ್ರಶ್ನೆ, ಏರಿ ಸರೋವರ ಈ ಕೆಳಗಿನ ಯಾವ ಭೌಗೋಳಿಕ ಪ್ರಾಂತ್ಯಗಳನ್ನು ಪ್ರತ್ಯೇಕಿಸುತ್ತದೆ ಅಂತ ಪ್ರಶ್ನೆ ಇದೆ, ಅಥವಾ ಯಾವ ದೇಶವನ್ನ ಈ ಏರಿ ಸರೋವರ ಪ್ರತ್ಯೇಕಿಸುತ್ತದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಏನು ಅಂತಂದ್ರೆ ಆಪ್ಷನ್ ಡಿ, ಉತ್ತರ ಅಮೆರಿಕಾ ಖಂಡದ ಕೆನಡಾ ಮತ್ತು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ USA. ಸೊ ಈ 2 ದೇಶಗಳನ್ನು ಸಪರೇಟ್ ಮಾಡುವಂತಹ ಒಂದು ಸರೋವರ ಏರಿ ಸರೋವರ ಅಂತ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಮ್ಯಾಪ್ ಅನ್ನ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡೋದಾದ್ರೆ ಈ ಉತ್ತರ ಅಮೆರಿಕಾ ಖಂಡದಲ್ಲಿನ ಪ್ರಮುಖ ಸರೋವರಗಳಾಗಿರುವಂತಹ
ಲೇಕ್ ಸುಪೀರಿಯರ್, ಲೇಕ್ ಮಿಶಿಗನ್, ಲೇಕ್ ಹುರಾನ್, ಲೇಕ್ ಒಂಟಾರಿಯೋದ ಪೈಕಿ ಲೇಕ್ ಎರಿ ಕೂಡ ಒಂದಾಗಿದೆ. ಸೊ ಉತ್ತರದಲ್ಲಿ ಕೆನಡಾ ಮತ್ತು ದಕ್ಷಿಣದಲ್ಲಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ದೇಶಗಳನ್ನು ಪ್ರತ್ಯೇಕಿಸುವಂತಹ ಒಂದು ಪ್ರಮುಖ ಸರೋವರ ಲೇಕ್ ಏರಿ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡಬಹುದು. ಮುಂದಿನ ರಿವಿಷನ್ ಪ್ರಶ್ನೆ, ಲಿಸಾ ಅನ್ನುವ ಈ ಬಾಹ್ಯಾಕಾಶ ಮಿಷನ್ ಅನ್ನ ಈ ಕೆಳಗಿನ ಯಾವ ಸಂಸ್ಥೆಗಳು ಪ್ರಾರಂಭಿಸುತ್ತಿವೆ ಅಥವಾ ಪ್ರಾರಂಭಿಸುವಂತಹ ನಿಟ್ಟಿನಲ್ಲಿ ಸಹಕರಿಸುತ್ತಿವೆ ಅಂತ ಪ್ರಶ್ನೆ ಇದೆ. ಸರಿಯಾದ ಉತ್ತರ ಏನು ಅಂತಂದ್ರೆ ಆಪ್ಷನ್ ಬಿ, ಅಮೆರಿಕದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಾದಂತಹ ನಾಸಾ ಮತ್ತು ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಈ ಎರಡು ಸಂಸ್ಥೆಗಳ ಒಂದು ಸಹಭಾಗಿತ್ವದಲ್ಲಿ ಲಿಸಾ ಅನ್ನುವ ಮಿಷನ್ ಅನ್ನ ಲಾಂಚ್ ಮಾಡಲಾಗ್ತಾ ಇದೆ ಅನ್ನೋದು ಸರಿಯಾದಂತ ಆನ್ಸರ್ ಆಗುತ್ತೆ. ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ಸೊ ಬಾಹ್ಯಾಕಾಶದಲ್ಲಿ ಈ ಗುರುತ್ವಾಕರ್ಷಣ ತರಂಗಗಳನ್ನು ಅಧ್ಯಯನ ಮಾಡುವಂತಹ ಉದ್ದೇಶದಿಂದ ಈ ಲೇಸರ್ ಟೆಕ್ನಾಲಜಿಯನ್ನು ಬಳಸಿಕೊಂಡು ಲಿಸಾ ಅನ್ನುವ ಮಿಷನ್ ಅನ್ನ ಲಾಂಚ್ ಮಾಡಲಾಗ್ತಾ ಇದೆ ಅಂತ ನಾವು ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಕೇಂದ್ರ ಜಲ ಆಯೋಗದ ಕುರಿತಾಗಿ ಕೆಳಗೆ ನೀಡಲಾದಂತಹ ಆಪ್ಷನ್ಸ್ಗಳಲ್ಲಿ ಅಥವಾ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ ಗುರುತಿಸಬೇಕಾಗಿದೆ. ಸೊ ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 4 ಮೇಲಿನ ಯಾವುದೂ ಅಲ್ಲ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಇದರ ಅರ್ಥ ಸೆಂಟ್ರಲ್ ವಾಟರ್ ಕಮಿಷನ್ ಅಥವಾ ಕೇಂದ್ರ ಜಲ ಆಯೋಗದ ಕುರಿತಾಗಿ ನೀಡಲಾದಂತಹ ಈ 3 ಹೇಳಿಕೆಗಳು ಕೂಡ ಸರಿಯಾಗಿವೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. 1945ನೇ ಇಸವಿಯಲ್ಲಿ ಕೇಂದ್ರ ಜಲಶಕ್ತಿ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಪ್ರಧಾನ ಕಚೇರಿಯನ್ನು ನವದೆಹಲಿಯಲ್ಲಿ ಹೊಂದಿರುವಂತಹ ಒಂದು ತಾಂತ್ರಿಕ ಸಂಸ್ಥೆಯಾಗಿ ಕೇಂದ್ರ ಜಲ ಆಯೋಗ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅಂತ ನಾವು ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಇದರ ಕಾರ್ಯಗಳನ್ನು ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಸಾಕಷ್ಟು ಇಂಪಾರ್ಟೆಂಟ್ ಆಗುತ್ತೆ. 1945 ಅಂದರೆ ಭಾರತದ ಸ್ವತಂತ್ರ ಪೂರ್ವದಲ್ಲಿ ಬ್ರಿಟಿಷ್ ಆಡಳಿತದ ಸಂದರ್ಭದಲ್ಲಿ ಸೆಂಟ್ರಲ್ ವಾಟರ್ ಕಮಿಷನ್ ಅನ್ನು ಪ್ರಾರಂಭ ಮಾಡಲಾಗಿತ್ತು. ಇದು ಭಾರತದಲ್ಲಿ ಈ ಜಲ ಸಂಪನ್ಮೂಲ ಕ್ಷೇತ್ರದಲ್ಲಿ ನಿರ್ವಹಣೆ ಮಾಡ್ತಾ ಇರುವಂತಹ ಅಥವಾ ಈ ವಾಟರ್ ರಿಸೋರ್ಸಸ್ ಅನ್ನು ನಿರ್ವಹಣೆ ಮಾಡ್ತಾ ಇರುವಂತಹ ಪ್ರಧಾನ ತಾಂತ್ರಿಕ ಸಂಸ್ಥೆಯಾಗಿ ಭಾರತದಲ್ಲಿ ಗುರುತಿಸಿಕೊಳ್ಳುತ್ತೆ. ಸದ್ಯಕ್ಕೆ ಇದು ನಮ್ಮ ಕೇಂದ್ರ ಜಲಶಕ್ತಿ ಸಚಿವಾಲಯದ ಅಡಿಯಲ್ಲಿ ಈ ಜಲ ಸಂಪನ್ಮೂಲ ಇಲಾಖೆ, ನದಿ ಅಭಿವೃದ್ಧಿ ಮತ್ತು ಗಂಗಾ ರಿಜುವಿನೇಷನ್ ಪ್ರೋಗ್ರಾಂನ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಒಂದು ಪ್ರಮುಖ ಸಂಸ್ಥೆಯಾಗಿದೆ ಅಂತ ನಾವು ಇಲ್ಲಿ ಅಬ್ಸರ್ವ್ ಮಾಡಬೇಕು. ಇದರ ಮುಖ್ಯ ಕಚೇರಿ ನಮ್ಮ ಭಾರತದ ರಾಜಧಾನಿಯಾಗಿರುವಂತಹ ನವದೆಹಲಿಯಲ್ಲಿ ಲೊಕೇಟ್ ಆಗಿದೆ. ಇನ್ನು ಇದರ ಪ್ರಮುಖವಾದಂತಹ ಜವಾಬ್ದಾರಿಗಳು ಅಥವಾ ಕಾರ್ಯಗಳು ಏನು ಅಂತ ಅಬ್ಸರ್ವ್ ಮಾಡೋದಾದರೆ ದೇಶದಾದ್ಯಂತ ಈ ಪ್ರವಾಹ ನಿಯಂತ್ರಣ, ನೀರಾವರಿ, ಒಳನಾಡಿನ ಸಾರಿಗೆ ಆಗಿರ್ಬೋದು ಅಂದರೆ ಸಂಚರಣೆ ಆಗಿರ್ಬೋದು, ಕುಡಿಯುವ ನೀರಿಗೆ ಸಂಬಂಧಿಸಿದಂತಹ ರಾಷ್ಟ್ರವ್ಯಾಪಿ ಈ ಜಲ ಸಂಪನ್ಮೂಲವನ್ನು ನಿರ್ವಹಣೆ ಮಾಡುವಂತಹ, ಸಂರಕ್ಷಣೆ ಮಾಡುವಂತಹ ಮತ್ತು ಅದರ ಬಳಕೆಯನ್ನು ಅಬ್ಸರ್ವ್ ಮಾಡುವಂತಹ ಪ್ರಮುಖ ಸಂಸ್ಥೆಯಾಗಿ ಈ ಜಲ ಆಯೋಗ ಅಥವಾ ಕೇಂದ್ರ ಜಲ ಆಯೋಗವನ್ನು ನಾವು ಅಬ್ಸರ್ವ್ ಮಾಡ್ಬೋದು. ಅಷ್ಟೇ ಅಲ್ಲದೆ ದೇಶದಾದ್ಯಂತ ಈ ನೀರಿನ ಪೂರೈಕೆಯನ್ನು ಸಂಯೋಜನೆ ಮಾಡುವುದು ಮತ್ತು ಜಲ ವಿದ್ಯುತ್ ಅಭಿವೃದ್ಧಿ ಯೋಜನೆಗಳನ್ನು ಪ್ರಾರಂಭಿಸುವಂತಹ ಅಥವಾ ಪ್ರೋತ್ಸಾಹಿಸುವಂತಹ ಒಂದು ಪ್ರಮುಖ ಸಂಸ್ಥೆಯಾಗಿ ಸೆಂಟ್ರಲ್ ವಾಟರ್ ಕಮಿಷನ್ ಅನ್ನು ನಾವು ಅಬ್ಸರ್ವ್ ಮಾಡ್ಬೋದು. 1945ನೇ ಇಸವಿಯಲ್ಲಿ ಇದರ ಸ್ಥಾಪನೆ ಆಗಿದೆ ಅನ್ನೋದು ಇಂಪಾರ್ಟೆಂಟ್ ಆದಂಥ ಮಾಹಿತಿ ಆಗುತ್ತೆ. ಸಿಂಬೆಕ್ಸ್ ಅನ್ನುವ ಈ ಎಕ್ಸಸೈಸ್ ಅಥವಾ ಯುದ್ಧ ವ್ಯಾಯಾಮವನ್ನು ಈ ಕೆಳಗಿನ ಯಾವ 2 ನೌಕಾಪಡೆಗಳ ನಡುವೆ ನಡೆಸಲಾಗುತ್ತೆ ಅಂತ ಈ ಎಕ್ಸಸೈಸ್ನಲ್ಲಿ ಭಾಗವಹಿಸುವಂತಹ ನೌಕಾಪಡೆಗಳು ಯಾವುವು ಅಂತ ಗುರುತಿಸಬೇಕು. ಆಪ್ಷನ್ ಎ ಭಾರತೀಯ ನೌಕಾಪಡೆ ಮತ್ತು ರಾಯಲ್ ಆಸ್ಟ್ರೇಲಿಯನ್ ನೇವಿ. ಆಪ್ಷನ್ ಬಿ ಭಾರತೀಯ ನೌಕಾಪಡೆ ಮತ್ತು ಸಿಂಗಾಪುರದ ನೌಕಾಪಡೆ. ಆಪ್ಷನ್ ಸಿ ಭಾರತೀಯ ನೌಕಾಪಡೆ ಮತ್ತು ಯುನೈಟೆಡ್ ಸ್ಟೇಟ್ಸ್ನ ನೌಕಾಪಡೆ. ಅಥವಾ ಆಪ್ಷನ್ ಡಿ ಭಾರತೀಯ ನೌಕಾಪಡೆ ಮತ್ತು ರಾಯಲ್ ಬ್ರಿಟಿಷ್ ನೇವಿ ಅಂತ ಇದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಬಿ, ಭಾರತೀಯ ನೌಕಾಪಡೆ ಮತ್ತು ಸಿಂಗಾಪುರದ ನೌಕಾಪಡೆಗಳ ನಡುವೆ ಸಿಂಬೆಕ್ಸ್ ಅನ್ನುವ ಎಕ್ಸಸೈಸನ್ನು ನಡೆಸಲಾಗುತ್ತೆ. ಹೆಸರಿನಲ್ಲೇ ಸೂಚಿಸುವ ಹಾಗೆ ಸಿಂಗಾಪುರ್ ಇಂಡಿಯಾ ಮರಿಟೈಮ್ ಬೈಲ್ಯಾಟ್ರಲ್ ಎಕ್ಸಸೈಸ್ ಅಂತ ನಾವು ಇದನ್ನು ಫುಲ್ ಫಾರ್ಮನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಭಾರತ ಮತ್ತು ಸಿಂಗಾಪುರದ ದ್ವಿಪಕ್ಷೀಯವಾದಂತಹ ಒಂದು ಕಡಲ ವ್ಯಾಯಾಮವಾಗಿ ಸಿಂಬೆಕ್ಸ್ ಎಕ್ಸಸೈಸ್ನ 31ನೇ ಆವೃತ್ತಿಯನ್ನು ವಿಶಾಖಪಟ್ಟಣಂನಲ್ಲಿ ಆಯೋಜನೆ ಮಾಡಲಾಗಿದೆ ಅಂತ ನಾವು ಅಬ್ಸರ್ವ್ ಮಾಡಬೇಕು. 1994ರಿಂದ 30 ವರ್ಷಗಳಿಂದ ನಡೆದು ಬರ್ತಾ ಇರುವಂತಹ ಭಾರತ ಮತ್ತು ಸಿಂಗಾಪುರದ ನೌಕಾಪಡೆಗಳ ನಡುವೆ ನಡೀತಾ ಇರುವಂತಹ ಒಂದು ಎಕ್ಸಸೈಸ್ ಸಿಂಬೆಕ್ಸ್ ಎಕ್ಸಸೈಸ್.
ಮುಂದಿನ ರಿವಿಷನ್ ಪ್ರಶ್ನೆ, EOS-06 ಉಪಗ್ರಹದ ಪ್ರಾಥಮಿಕ ಉದ್ದೇಶ ಏನು ಅಂತ ಪ್ರಶ್ನೆ ಇದೆ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ಭೂಮಿಯ ವೀಕ್ಷಣೆ. ಹೆಸರಿನಲ್ಲೇ ಸೂಚಿಸುವ ಹಾಗೆ EOS ಅಂತಂದರೆ ಅರ್ತ್ ಅಬ್ಸರ್ವೇಟರಿ ಸ್ಯಾಟಲೈಟ್ 06 ಅನ್ನುವ ಈ ಒಂದು ಉಪಗ್ರಹ, ಇದರ ಮುಖ್ಯ ಉದ್ದೇಶ ಭಾರತದ ಈ ಒಂದು ಪ್ರದೇಶವನ್ನು ಅಥವಾ ಭೂಮಿಯನ್ನು ಅಬ್ಸರ್ವ್ ಮಾಡುವುದು, ವೀಕ್ಷಣೆ ಮಾಡುವುದು ಮತ್ತು ಸಾಕಷ್ಟು ಮಾಹಿತಿಗಳನ್ನು ಈ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ಗೆ ಸಪ್ಲೈ ಮಾಡುವುದು ಅಂತ ನಾವು ಅಬ್ಸರ್ವ್ ಮಾಡಬೇಕು. ಸೊ ಆಪ್ಷನ್ ಬಿ, ಭೂಮಿಯ ವೀಕ್ಷಣೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಸೊ ಇತ್ತೀಚೆಗೆ ಈ ಬಂಗಾಳ ಕೊಲ್ಲಿಯಲ್ಲಿ ಉದ್ಭವವಾದಂತಹ ಡಾನಾ ಅನ್ನುವ ಸೈಕ್ಲೋನನ್ನು EOS-06 ಮತ್ತು INSAT 3DR ಅನ್ನುವ ಉಪಗ್ರಹಗಳು ಸಾಕಷ್ಟು ಸೂಕ್ಷ್ಮವಾಗಿ ಮೇಲ್ವಿಚಾರಣೆ ಮಾಡ್ತಾ ಇವೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಅದೇ ರೀತಿಯಾಗಿ 2022ನೇ ಇಸವಿಯಲ್ಲಿ ಅರ್ತ್ ಅಬ್ಸರ್ವೇಟರಿ ಸ್ಯಾಟಲೈಟ್ ಆಗಿ ಈ OSINSAT ಅನ್ನುವ ಸಿರೀಸ್ನ ಭಾಗವಾದಂತಹ ಈ ಸ್ಯಾಟಲೈಟನ್ನು ಭೂಮಿಯ ವೀಕ್ಷಣಾ ಉದ್ದೇಶದಿಂದ ಲಾಂಚ್ ಮಾಡಲಾಗಿತ್ತು ಭಾರತದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಾದಂಥ ಇಸ್ರೋದಿಂದ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ EOS ಅಂತಂದರೆ ಅರ್ತ್ ಅಬ್ಸರ್ವೇಟರಿ ಸ್ಯಾಟಲೈಟ್, ಇದು OSINSAT 3 ಅಂತ ಕೂಡ ಕರೆಸಿಕೊಳ್ಳುವಂಥ ಒಂದು ಉಪಗ್ರಹವಾಗಿದೆ. ಇದರ ಮುಖ್ಯ ಉದ್ದೇಶ ಈ ಸಾಗರಶಾಸ್ತ್ರ ಅಥವಾ ಓಷಿನೋಗ್ರಾಫಿ ಆ್ಯಂಡ್ ಕ್ಲೈಮೆಟಿಕಲ್ ಸ್ಟಡಿಯನ್ನು ಮಾಡುವಂತಹ ನಿಟ್ಟಿನಲ್ಲಿ ಭಾರತದ ಸಾಮರ್ಥ್ಯವನ್ನು ಹೆಚ್ಚಿಸುವಂತಹ ಒಂದು ಅಪ್ಲಿಕೇಶನನ್ನು ಹೊಂದಿದೆ. ಮುಂದಿನ ರಿವಿಷನ್ ಪ್ರಶ್ನೆ, ಗೃಹ ಆರೋಗ್ಯ ಯೋಜನೆಯ ಪ್ರಾಥಮಿಕ ಗುರಿ ಏನು ಅಂತ ಪ್ರಶ್ನೆ ಇದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಬಿ, ಜನರ ಮನೆ ಬಾಗಿಲುಗಳಿಗೆ ಅಗತ್ಯ ಆರೋಗ್ಯ ಸೇವೆಯನ್ನು ಒದಗಿಸುವುದು ಗೃಹ ಆರೋಗ್ಯ ಯೋಜನೆಯ ಪ್ರಾಥಮಿಕ ಉದ್ದೇಶ ಆಗಿದೆ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಮುಂದಿನ ರಿವಿಷನ್ ಪ್ರಶ್ನೆ, ಗೃಹ ಆರೋಗ್ಯ ಯೋಜನೆಯನ್ನು ಇತ್ತೀಚೆಗೆ ಯಾವ ಜಿಲ್ಲೆಯಲ್ಲಿ ಪ್ರಾರಂಭಿಸಲಾಗಿದೆ ಅಂತ ಇದೆ. ಆಪ್ಷನ್ ಎ ಬೆಂಗಳೂರು, ಮೈಸೂರು, ಕೋಲಾರ ಅಥವಾ ಆಪ್ಷನ್ ಡಿ ಹುಬ್ಬಳ್ಳಿ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಆಪ್ಷನ್ ಸಿ, ಹುಬ್ಬಳ್ಳಿ ಜಿಲ್ಲೆಯಲ್ಲ, ಡೈರೆಕ್ಟಾಗಿ ಎಲಿಮಿನೇಟ್ ಆಗುತ್ತೆ. ಆಪ್ಷನ್ ಡಿ ಕೋಲಾರ ಇಸ್ ರೈಟ್ ಆನ್ಸರ್. ಇತ್ತೀಚೆಗೆ ಮನೆಗಳಿಗೂ ಕೂಡ ಹೋಗಿ ಆರೋಗ್ಯ ಕಾರ್ಯಕರ್ತರಿಂದ ಆರೋಗ್ಯ ಸೇವೆಗಳನ್ನು ವಿತರಣೆ ಮಾಡುವಂತಹ ಒಂದು ಯೋಜನೆಯಾಗಿ ಕರ್ನಾಟಕ ಸರ್ಕಾರದಿಂದ ಲಾಂಚ್ ಮಾಡಲಾದಂತಹ ಒಂದು ಯೋಜನೆ ಗೃಹ ಆರೋಗ್ಯ ಯೋಜನೆ. ಇತ್ತೀಚೆಗೆ ಇದನ್ನು ಕೋಲಾರ ಜಿಲ್ಲೆಯಲ್ಲಿ ಪ್ರಾರಂಭಿಸಲಾಗಿದೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಮುಖ್ಯವಾಗಿ ಕಮ್ಯುನಿಕೇಬಲ್ ಆಸ್ ವೆಲ್ ಆಸ್ ನಾನ್ ಕಮ್ಯುನಿಕೇಬಲ್ ಡಿಸೀಸ್ಗಳನ್ನು ತಪಾಸಣೆ ಮಾಡುವುದರ ಮೂಲಕ ಜನರ ಮನೆಗಳ ಬಾಗಿಲುಗಳಿಗೆ ಹೋಗಿ ಆರೋಗ್ಯ ಕಾರ್ಯಕರ್ತರ ಮೂಲಕ 30 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಜನರ ಆರೋಗ್ಯ ತಪಾಸಣೆ ಮಾಡಿ ಅವರಿಗೆ ಆರೋಗ್ಯದ ಉಚಿತ ಸೇವೆಗಳನ್ನು, ಔಷಧಿಗಳಾಗಿರ್ಬೋದು ಅಥವಾ ವೈದ್ಯರ ಸಲಹೆಗಳನ್ನು ನೀಡುವಂತಹ ಒಂದು ಯೋಜನೆ ಗೃಹ ಆರೋಗ್ಯ ಯೋಜನೆ ಅಂತ ನಾವು ನೆನ್ಪಿಟ್ಕೋಬೇಕಾಗುತ್ತೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಡಿಸ್ಕಷನ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ನೋಟ್ಸ್ಗಳನ್ನು ಡೈರೆಕ್ಟಾಗಿ ಟೆಲಿಗ್ರಾಮ್ ಚಾನಲ್ ಮೂಲಕ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹ್ಯಾವ್ ಅ ನೈಸ್ ಡೇ.